ನಾನು ನಿಮ್ಮ ಕನ್ನಡಿಗ ರವಿತೇಜ ಮಾತಾಡ್ತಿರೋದು. ಮೊದಲಿಗೆ VR ರೇವಂಕರ್ ಹಾಸ್ಪಿಟಲ್ ಏನಿದೆ, ಡಾಕ್ಟರ್ ವಿನೋದ್ ರೇವಂಕರ್ ಅವರು ತುಂಬಾನೇ ಪೇಷಂಟ್ಸ್ ಏನಿದ್ದಾರೆ, ಪೇಷಂಟ್ಸ್ ನ ಸಂಪೂರ್ಣವಾಗಿ ಕುಟುಂಬಸ್ಥರ ತರ ನೋಡ್ಕೊಳ್ತಿದ್ದಾರೆ. ಜೊತೆಗೆ ಇಲ್ಲಿ ನಾವು ರೀಸೆಂಟ್ ಆಗಿ ಒಂದು 3 ದಿನಗಳ ಹಿಂದೆ ನಾವು ಇಲ್ಲಿ ಬಂದು ನಮ್ಮ ಒಬ್ಬರನ್ನ ಅಡ್ಮಿಟ್ ಮಾಡಿದಾಗ ಅವರ ಒಂದು ಸ್ಪಂದನೆ ಮತ್ತೆ ಆಸ್ಪತ್ರೆಯ ವಾತಾವರಣ ಆಗಿರ್ಬೋದು, ನಂತರ ಇವರು ರೋಗಿಗಳ ರೀತಿ ನೋಡದೆ ತನ್ನ ಕುಟುಂಬ ಸದಸ್ಯರಂತೆ ನೋಡುತ್ತಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಯಾವ ತರ ಅಂದ್ರೆ ಇವರಿಗೆ ಯಾವುದೇ ರೀತಿಯಾದಂತಹ ಏನ್ ಸೌಕರ್ಯಗಳು ಕೊಡಬೇಕು ಪ್ರತಿಯೊಂದು ಸೌಕರ್ಯಗಳನ್ನು ಕೊಡುತ್ತಾ, ಜೊತೆಗೆ ಪೇಷಂಟ್ಸ್ ರೀತಿ ನೋಡದೆ ಒಂದು ಕುಟುಂಬಸ್ಥರ ರೀತಿಯಲ್ಲಿ ಒಂದು ಕಾಳಜಿ ಇರ್ಬೋದು ಅಥವಾ ಅನ್ಯತಾ ಭಾವಿಸದೆ ಇವರು ಪ್ರತಿಯೊಂದು ಇವ್ರು ಕೊಡುವಂತಹ ಒಂದು ಚಿಕಿತ್ಸೆ ಆಗಿರ್ಬೋದು ಅಥವಾ ಇಲ್ಲಿನ ಸ್ಟಾಫ್ ಗಳಾಗಿರ್ಬೋದು ಅಥವಾ ವಾರ್ಡ್ಗಳಲ್ಲಿ ಕೇರ್ ಮಾಡುವಂತಹ ಕೇರ್ ಟೇಕರ್ ಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ಆಂಬಿಯನ್ಸ್ ಜೊತೆಗೆ ಇಲ್ಲಿನ ಅಟ್ಮಾಸ್ಫಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ರೋಗಿಗಳು ಆದಷ್ಟು ಹೆಂಗ್ ಹೇಳ್ತಿದಾರೆ ಅಂತಂದ್ರೆ, ಇಲ್ಲಿ ಬಂದವರೆಲ್ಲ ನಮ್ಗೆ ಮನೆಗಿಂತ ಇಲ್ಲಿರೋದಕ್ಕೆ ತುಂಬಾ ಇಷ್ಟ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಆ ಒಂದು ನಾವು ಕಣ್ಣಾರೆ ನೋಡಿದೀವಿ ಕೂಡ. ಅದ್ರಿಂದ ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೃದಯಕ್ಕೆ ಸಂಬಂಧಿತ ಆಗಿರುವಂತಹ ಏನೇ ಒಂದು ಕಾಯಿಲೆ ಇರ್ಬೋದು ಅಥವಾ ಹೃದಯಾಘಾತಕ್ಕಾಗುವಂತಹ ಒಂದು ಚಿಕಿತ್ಸೆಗಾಗ್ಲಿ ಏನೇ ಇದ್ರು ಕೂಡ ದಯವಿಟ್ಟು ನಾನ್ ನಿಮ್ಗೆ ರೆಫರ್ ಮಾಡ್ತೀನಿ, ಇಲ್ಲಿ ಬನ್ನಿ. ತುಂಬಾ ಅಂದ್ರೆ ಅನುಕೂಲಕರವಾದಂತಹ ಚಿಕಿತ್ಸೆ ಇಲ್ಲಿ ನೀಡ್ತಾರೆ. ಜೊತೆಗೆ ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ ವಿನೋದ್ ರವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ತುಂಬಾ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಬೇರೆ ಅನುಕೂಲಗಳಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ಕೊಳ್ತೀನಿ, ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಬಂದು ಇಲ್ಲಿ ಒಬ್ರು ಕನ್ನಡಿಗರು ಆಸ್ಪತ್ರೆಯನ್ನ ಕಟ್ಟಿದ್ದಾರೆ, ಆಸ್ಪತ್ರೆಯನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.